ರಸ್ತೆಯಲ್ಲಿ ಬರ್ತಿದ್ದ ನನ್ನ ಮಗ ಈ ಗುಬ್ಬಿ ನೋಡಿ ರಸ್ತೆ ಮಧ್ಯದಲ್ಲಿ ಬಿದ್ದಿತ್ತು. ಇದನ್ನು ಮನೆಗೆ ತಗೊಂಡ್ಬಂದ. ಇದನ್ನು ನೋಡಿದರೆ ಇದರ ಸ್ಥಿತಿ ಶೋಚನೀಯವಾಗಿತ್ತು. ಹೇಗಾದರೂ ಮಾಡಿ ಇದನ್ನು ಬೆಕ್ಕಿನಿಂದ ಕಾಪಾಡಬೇಕೆಂದು ಮನೆಯಲ್ಲೇ ಇಟ್ಟುಕೊಂಡೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀರು, ಕಾಳು ಕಡಿ ಏನೂ ತಿನ್ನಲಿಲ್ಲ. ಮಾರನೆಯ ದಿನ ಬೆಳಗ್ಗೆ ಇದನ್ನು ಸ್ವಲ್ಪ ಹೊರಗಡೆ ತಗೊಂಡು ಹೋಗೋಣ ಅಂತೇಳಿ ಹೊರಗಡೆ ಸ್ವಲ್ಪ ಸುತ್ತಾಡಿಕೊಂಡು ಬಂದೆ. ಹೊರಗಡೆ ಬರುತ್ತಿದ್ದಂತೆ ಸ್ವಲ್ಪ ಗಾಳಿ, ಬೆಳಕನ್ನು ನೋಡಿ ಚೇತರಿಸಿಕೊಳ್ಳುತ್ತಾ ಇದೆಯೇನೋ ಅಂತ ಅನಿಸ್ತಾ ಇತ್ತು. ಎರಡನೆಯ ದಿನವೂ ಇದನ್ನು ಒಂದು ಡಬ್ಬಿಯಲ್ಲಿ ನೀರು, ಕಾಳು ಕಡಿ ಇಟ್ಟು ಒಳಗಡೆ ಇಟ್ಟು ನನ್ನ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದೆ. ಮತ್ತು ಆವಾಗವಾಗ ಇದನ್ನು ಹೇಗಿದೆ ಅಂತ ನೋಡ್ತಾ ಇದ್ದೆ. ಮೊದಲನೆಯ ದಿನದ ಹಾಗೆ ಇರಲಿಲ್ಲ, ಸ್ವಲ್ಪ ಚೇತರಿಸಿಕೊಂಡಿತ್ತು. ಎರಡನೇ ದಿನವೂ ನೀರು, 2-3 ಥರದ ಕಾಳುಗಳನ್ನು ಇಟ್ಟಿದ್ದೆ. ಒಂದು ಸ್ವಲ್ಪವೂ ತಿಂದಿರಲಿಲ್ಲ. ಮೂರನೇ ದಿನ ನೋಡೋಣ ಸ್ವಲ್ಪ ಹೊರಗಡೆ ಹೇಗೆ ರಿಯಾಕ್ಟ್ ಮಾಡುತ್ತಂತ ಹೊರಗಡೆ ಕೂಡಿಸಿದ್ದೆ. ಅಷ್ಟರಲ್ಲಿ ಅದು ಕಣ್ಣು ಮುಚ್ಚಿ ಹಾಗೆ ಕುಳಿತುಕೊಳ್ಳುತ್ತಿತ್ತು. ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೇನೋ ಅಂತ ಕಾಯ್ತಾ ಇದ್ದೆ. ಅಲ್ಲೇ ಸ್ಟಾರ್ಟ್ ಏನು ಆ್ಯಕ್ಷನ್ ಮಾಡೋದು. ಬೆಳಗ್ಗೆ ಸ್ವಲ್ಪ ಗಾಳಿ ಬಿಸಿಲು ತೋರಿಸೋಣ ಅಂತ ಹೊರಗಡೆ ತಗೊಂಡು ಬಂದೆ. ಗುಬ್ಬಿ ಪಕ್ಷಿಗಳು ಕೂಗುವುದನ್ನು ಕೇಳಿಸ್ಕೊಳ್ತಾ ಇತ್ತು. ನೋಡೋಣ ಚೇತರಿಸಿಕೊಳ್ಳುವ ಹಾಗೆ ಕಾಣಿಸುತ್ತಾ ಇದೆ.
ಪಕ್ಷಿಗಳು ಕೂಗುವುದನ್ನು ಕೇಳಿಸ್ಕೊಂಡು ತಾನು ಸ್ವಲ್ಪ ಸೌಂಡ್ ಮಾಡ್ತಾ ಇದೆ, ಕೇಳಿಸ್ಕೊಳ್ಳಿ. ಮನೆಯಲ್ಲಿ ನಾನು ಸಾಧ್ಯ ಆದಷ್ಟು ನೀರು ಕಾಳುಗಳನ್ನು ಹಾಕಿದ್ದೆ, ಆದರೆ ಅದನ್ನು ಯಾವುದೂ ಒಂಚೂರು ಮುಟ್ಟಲೇ ಇಲ್ಲ. ನೋಡೋಣ ಮುಂದೆ. ಈ ಪಕ್ಷಿ ಹಾರಿ ಹೋಗುತ್ತಾ ಇಲ್ವೋ ಅಂತ ನೋಡ್ತಾ ಇದ್ದೀನಿ, ಆದರೆ ಮುಂದೆ ನೋಡೋಣ. ಮನೆಯ ಮುಂದೆ ತುಳಸಿಯ ಗಿಡ ಇದೆ, ನೋಡೋಣ. ತುಳಸಿಯ ಮೇಲೆ ಗಿಡದ ಮೇಲೆ ಕೂಡಿಸಿದ್ದೇನೆ. ನೋಡಿ, ಪಕ್ಷಿಗಳ ಸೌಂಡ್ ಕೇಳಿ ತಾನು ಕೂಗಲು ಪ್ರಾರಂಭಿಸಿದೆ. ತುಳಸಿಯ ಗಿಡದಿಂದ ಈಗ ಗಸಗಸೆಯ ಗಿಡದ ಮೇಲೆ ಕುಳಿತಿದೆ.
ಗಸಗಸೆಯ ಹಣ್ಣನ್ನು ತಿನ್ನಬಹುದೇನೋ ಅಂತ ಅದಕ್ಕೆ ತೋರಿಸ್ತಾ ಇದ್ದೀನಿ, ಆದರೆ ಅದು ತಿನ್ನುವ ಆಸೆ ಅದಕ್ಕಿಲ್ಲ. ಹಣ್ಣನ್ನು ತಿನ್ನಬಹುದೇನೋ ಅಂತ ತೋರಿಸ್ತಾ ಇದ್ದೆ, ಅಷ್ಟರಲ್ಲಿಯೇ ತಾನೇ ಹಾರಿ ಹೋಗಿ ಗಸಗಸೆ ಗಿಡದ ಮೇಲೆ ಕುಳಿತಿದೆ ನೋಡಿ. 2 ದಿನ ಇದನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದು ಸಾರ್ಥಕವಾಯಿತು. ಅಂತೂ ಹಾರಿ ಗಿಡದ ಮೇಲೆ ಕುಳಿತಿದೆ. ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ನಾನು ಮತ್ತೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಹಾರಿ ಹೋಗಿ ಒಂದು ಟೊಂಗೆ ಮೇಲೆ ಕುಳಿತಿತ್ತು. ಮತ್ತೆ ಒಂದು ಟೊಂಗೆಯಿಂದ ಇನ್ನೊಂದು ಟೊಂಗೆಗೆ ಹೋಗಿ ಕುಳಿತಿದೆ, ಆದರೆ ಇದು ಬರುವ ಹಾಗೆ ಕಾಣಿಸುತ್ತಾ ಇಲ್ಲ. ಇದನ್ನು ಗಮನಿಸುತ್ತಾ ಇದ್ದರೆ ಇದು ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ ಅಂತ ಅನಿಸ್ತಾ ಇದೆ. ಖುಷಿಯಾಯಿತು. ಸಾಧ್ಯವಾದಷ್ಟು ತಾವು ಎಲ್ಲರೂ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುತ್ತೀರಿ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸುತ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.